ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಅಂತ ಒಂದು ಕಾಲದಲ್ಲಿ ಹೇಳ್ತಾ ಇದ್ರು. ಆದರೆ ಈಗ ರೆಕ್ಕೆ ಇರೋ ಲೋಹದ ಹಕ್ಕಿಗಳಿಗೆ ಫುಲ್ ಡಿಮ್ಯಾಂಡ್ ಸ್ವಾಮಿ. ಎಸ್, ನಾನಿವತ್ತು ನಿಮ್ಮ ಮುಂದೆ ಹೇಳಕ್ ಬಂದಿರೋ ವಿಚಾರ ಇದೇನೆ. ದೇಶದಲ್ಲಿ ಎಲೆಕ್ಷನ್ ಹಬ್ಬ ನಡೀತಾ ಇದೆ. ರಾಜಕಾರಣಿಗಳು ಅಧಿಕಾರ ಹಿಡಿಯೋಕೆ ಫುಲ್ ಸರ್ಕಸ್ ಮಾಡ್ತಿದ್ದಾರೆ. ಎಲೆಕ್ಷನ್ನಲ್ಲಿ ಶತಾಯ ಗತಾಯ ನಾವೇ ವಿನ್ ಆಗಬೇಕು ಅಂತ ಅಭ್ಯರ್ಥಿಗಳು ಮತ ಬೇಟೆ ಶುರು ಮಾಡಿದ್ದಾರೆ. ಒಂದೇ ಒಂದು ನಿಮಿಷನೂ ವೇಸ್ಟ್ ಮಾಡದೆ ಪ್ರಚಾರದಲ್ಲಿ ಬ್ಯುಸಿಯಾಗ್ಬಿಟ್ಟಿದ್ದಾರೆ. ಒಂದೇ ದಿನ ಕೆಲ ಪೊಲಿಟಿಕಲ್ ಲೀಡರ್ಸ್ 3ರಿಂದ 4 ರಾಜ್ಯಗಳ ರೌಂಡ್ಸ್ ಹಾಕ್ತಿದ್ದಾರೆ. ಬೆಳಗ್ಗೆ ಉತ್ತರದಲ್ಲಿದ್ದರೆ ಮಧ್ಯಾಹ್ನ ದಕ್ಷಿಣದಲ್ಲಿ, ಸಂಜೆ ಪೂರ್ವದಲ್ಲಿದ್ದರೆ ಮಧ್ಯರಾತ್ರಿ ಪಶ್ಚಿಮದಲ್ಲಿ. ಎಷ್ಟು ಫಾಸ್ಟ್ ಇದ್ದಾರೆ ಅಂದರೆ ಆ ಸೂರ್ಯ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗೋಕೆ 12 ಗಂಟೆ ತಗೋತಾನೆ. ಆದರೆ ರಾಜಕಾರಣಿಗಳು ಶರವೇಗದಲ್ಲಿ ದೇಶದ ಮೂಲೆ ಮೂಲೆಯಲ್ಲೂ ಓಡಾಡ್ತಾ ಚುನಾವಣೆ ಪ್ರಚಾರ ಮಾಡ್ತಿದ್ದಾರೆ. ಅಷ್ಟಕ್ಕೂ ಪೊಲಿಟಿಷಿಯನ್ಸ್ ಇಷ್ಟು ಆರಾಮಾಗಿ ಓಡಾಡೋಕೆ ನೆರವಾಗಿರೋದು ಖಾಸಗಿ ಹೆಲಿಕಾಪ್ಟರ್ ಮತ್ತು ಜೆಟ್ಗಳು. ಎಸ್, ಚುನಾವಣೆ ದಿನಾಂಕ ಘೋಷಣೆ ಮಾಡಿದ ನೆಕ್ಸ್ಟ್ ಡೇಯಿಂದಲೇ ಪ್ರೈವೇಟ್ ಜೆಟ್ ಮತ್ತು ಹೆಲಿಕಾಪ್ಟರ್ಗಳಿಗೆ ಡಿಮ್ಯಾಂಡ್ ಹೆಚ್ಚಾಗ್ಬಿಟ್ಟಿದೆ. ಚುನಾವಣೆ ಪ್ರಚಾರಕ್ಕೆ ತೆರಳೋ ಸ್ಟಾರ್ ಪ್ರಚಾರಕರಿಂದ ಹೆಲಿಕಾಪ್ಟರ್ಗಳಿಗೆ ಡಿಮ್ಯಾಂಡ್ ಬಂದಿದೆ. ಸದ್ಯ JMP ಡೆಕ್ಕನ್ ಕಂಪನಿ ಹೆಲಿಕಾಪ್ಟರ್ಗಳನ್ನು ಬಾಡಿಗೆ ನೀಡ್ತಾ ಇದೆ. ರಾಜ್ಯದಲ್ಲಿ ಸುಮಾರು 150 ಹೆಲಿಕಾಪ್ಟರ್ಗಳು ಹಾಗೂ ಮಿನಿ ವಿಮಾನಗಳಿಗೆ ಈಗಾಗಲೇ ಬುಕ್ಕಿಂಗ್ ಆಗ್ಬಿಟ್ಟಿದೆ. ಅಲ್ಲದೆ ಬೇಡಿಕೆ ಹೆಚ್ಚಾಗಿರೋ ಹಿನ್ನೆಲೆ ಹೆಲಿಕಾಪ್ಟರ್ಗಳ ದರವು 20% 30% ಹೆಚ್ಚಳ ಆಗ್ಬಿಟ್ಟಿದೆ. 2 ಸೀಟ್ ಮಿನಿ ಹೆಲಿಕಾಪ್ಟರ್ಗೆ 1 ಗಂಟೆಗೆ 2,50,000 ರೂಪಾಯಿ ಕೊಡಬೇಕು. 4 ಸೀಟ್ ಹೆಲಿಕಾಪ್ಟರ್ಗೆ ಗಂಟೆಗೆ 3 ಲಕ್ಷ ರೂಪಾಯಿ. ಇನ್ನು 6 ಸೀಟ್ ಮಿನಿ ಹೆಲಿಕಾಪ್ಟರ್ಗೆ ಗಂಟೆಗೆ 3,20,000 ರೂಪಾಯಿ ಕೊಡಬೇಕು. 8 ಸೀಟ್ ಮಿನಿ ಹೆಲಿಕಾಪ್ಟರ್ಗೆ ಗಂಟೆಗೆ 4 ಲಕ್ಷ ನಿಗದಿಯಾಗಿದೆ. ಇನ್ನು 13 ಸೀಟ್ ಮಿನಿ ಹೆಲಿಕಾಪ್ಟರ್ಗೆ ಗಂಟೆಗೆ GST ಸೇರಿ 4.5 ಲಕ್ಷ ರೂಪಾಯಿ ನಿಗದಿಪಡಿಸಲಾಗಿದೆ. ಇನ್ನು ಹೆಲಿಕಾಪ್ಟರ್ಗೆ ಮಾತ್ರ ಅಲ್ಲ, ಅದರ ಜೊತೆಗೆ ಹೆಲಿಪ್ಯಾಡ್ಗೂ ಡಿಮ್ಯಾಂಡ್ ಹೆಚ್ಚಾಗಿದೆ. ಲ್ಯಾಂಡಿಂಗ್ ಮತ್ತು ಟೇಕ್ ಆಫ್ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಅಮೌಂಟ್ನಲ್ಲೂ ಹೆಚ್ಚು ಕಮ್ಮಿ ಆಗುತ್ತೆ. ಅಲ್ಲದೆ ಕಂಪನಿಗಳಿಗೆ ವೇಟಿಂಗ್ ಚಾರ್ಜ್ ಕೂಡ ಕೊಡಬೇಕು. ಹಾಗಿದ್ರೆ ಹೆಲಿಪ್ಯಾಡ್ಗಳಿಗೆ ನಿಗದಿಯಾಗಿರೋ ದರ ಎಷ್ಟು ಅಂತ ನೋಡೋದಾದ್ರೆ, ಹೆಲಿಪ್ಯಾಡ್ನಲ್ಲಿ ಹೆಲಿಕಾಪ್ಟರ್, ಮಿನಿ ಏರ್ಕ್ರಾಫ್ಟ್ಗಳನ್ನು ನಿಲ್ಲಿಸೋಕೆ 8 ಗಂಟೆ ಅವಧಿಗೆ 20,000 ರೂಪಾಯಿ ಕೊಡಬೇಕು. ಅಲ್ಲದೆ ಮಂಗಳೂರು ಮತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ 8 ಗಂಟೆಗೆ 50,000 ರೂಪಾಯಿ ಶುಲ್ಕ ಕೊಡಬೇಕು ಅಂತಾರೆ ಕಂಪನಿಯವರು. ಇಷ್ಟಕ್ಕೆ ಮುಗಿಲಿಲ್ಲ. ಹೆಲಿಪ್ಯಾಡ್ನಿಂದ ನಿಗದಿಯಾದ ಸ್ಥಳಕ್ಕೆ ಪ್ರಯಾಣಿಸೋಕೆ ಐಷಾರಾಮಿ ಕಾರುಗಳ ವ್ಯವಸ್ಥೆ ಮಾಡಬೇಕಾಗತ್ತೆ ರಾಜಕಾರಣಿಗಳು. ಅದು ಕೂಡ ಬಾಡಿಗೆ ಕಾರುಗಳೇ. ಈಗಾಗಲೇ ನಾಮಿನೇಷನ್ ಸಲ್ಲಿಕೆಯಲ್ಲಿ ಅಭ್ಯರ್ಥಿಗಳು ಬ್ಯುಸಿಯಾಗ್ಬಿಟ್ಟಿದ್ದಾರೆ. ಇದಾದ್ಮೇಲೆ ಪ್ರಚಾರದ ಭರಾಟೆ ಕೂಡ ಶುರು ಆಗುತ್ತೆ. ಘಟಾನುಘಟಿ ನಾಯಕರು ಚುನಾವಣಾ ಯುದ್ಧ ಭೂಮಿಗೆ ಎಂಟ್ರಿ ಕೊಟ್ಟು ಖದರ್ ತೋರಿಸೋ ಹೊತ್ತಿಗೆ ಹೆಲಿಕಾಪ್ಟರ್ಗೆ ಮತ್ತಷ್ಟು ಬೇಡಿಕೆ ಹೆಚ್ಚಾಗೋ ನಿರೀಕ್ಷೆ ಇದೆ. ಇನ್ನು ಎಲ್ಲೆಲ್ಲಿ ಬೇಡಿಕೆ ಹೆಚ್ಚಿದೆ ಗೊತ್ತಾ? ಕರ್ನಾಟಕ ಮಾತ್ರ ಅಲ್ಲ, ದೇಶದ ಹಲವು ರಾಜ್ಯಗಳಲ್ಲಿ ಖಾಸಗಿ ಜೆಟ್ಗಳಿಗೆ ನಾಯಕರಿಂದ ಬೇಡಿಕೆ ಹೆಚ್ಚಾಗಿದೆ. ಅದರಲ್ಲೂ ವಿಶೇಷವಾಗಿ ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶ ರಾಜ್ಯಗಳಲ್ಲಿ ತುಸು ಹೆಚ್ಚಾಗಿ ಡಿಮ್ಯಾಂಡ್ ಸೃಷ್ಟಿಯಾಗ್ಬಿಟ್ಟಿದೆ. ಇನ್ನೊಂದು ವಿಚಾರ ಏನಂದ್ರೆ, ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಲ್ಲಿಕೆಯಾಗಿರೋ ಮಾಹಿತಿ ಪ್ರಕಾರ 2019-20 ಅವಧಿಯಲ್ಲಿ ಬಿಜೆಪಿ 250 ಕೋಟಿ ಹಣನ ಖಾಸಗಿ ಜೆಟ್ಗಳಿಗೆ ವೆಚ್ಚ ಮಾಡಿದ್ಯಂತೆ. ಕಾಂಗ್ರೆಸ್ 126 ಕೋಟಿ ರೂಪಾಯಿ ಹಣನ ಚುನಾವಣಾ ಪ್ರಚಾರದ ಹೊತ್ತಲ್ಲಿ ಖಾಸಗಿ ಜೆಟ್ಗಳಿಗಾಗಿಯೇ ಖರ್ಚು ಮಾಡಿತ್ತಂತೆ. ಈ ಚುನಾವಣೆಯಲ್ಲಿ ಈ ನಂಬರ್ ಬದಲಾಗೋದ್ರಲ್ಲಿ ಅನುಮಾನನೇ ಇಲ್ಲ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.